ಒಂದೊಂದ್ಸಲಿ ಜೀವನದಲ್ಲಿ ಶನಿ ಹೆಗ್ಲೇ ಇರ್ಬಿಟ್ರೆ ಹೆಂಗೆಲ್ಲ ಕಾಟ ಕೊಡ್ತಾನೆ ಅನ್ನೋದಕ್ಕೆ ದರ್ಶನ್ನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್, ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೇ ಇದೆ. ಮಾಫಿ ಸಾಕ್ಷಿಯ ಸುಳಿಗೆ ಸಿಲುಕಿರುವಂತದ್ದು ಕಾಟೇರ. ಕಾನೂನು ಹೋರಾಟಕ್ಕೆ ಮತ್ತಷ್ಟು ಹಿನ್ನಡೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಮೂರ್ ಜನ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಒಂದು ದರ್ಶನ್ ಸೆಲ್ನ ಒಳಗಡೆನೆ ಇದ್ದಂತ, ಇಷ್ಟು ದಿನ ಒಳಗಡೆನೆ ಇದ್ದಂತ ನಿನ್ನೆವರೆಗೂ ಪ್ರದೋಷ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದಾನೆ. ಇನ್ನು ಒಂದ್ ಕಡೆ ಹೊರಗಡೆ ಇರುವಂತ, ಬೇಲ್ ಮೇಲೆ ಹೊರಗಡೆ ಇರುವಂತ ವಿನಯ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ, ಮತ್ತೊಬ್ಬ ರವಿಶಂಕರ್ ಆತ ಕೂಡ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದಾನೆ. ಮಾಫಿ ಸಾಕ್ಷಿ ಅನ್ನುವಂಥದ್ದು ಈ ಕೇಸ್ಗಳಲ್ಲಿ ತುಂಬಾ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಇಂಥ ಕೊಲೆ ಕೇಸ್ಗಳಲ್ಲಿ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು ಕೋರ್ಟ್. ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಈಗ ಶುರು ಆಗ್ಬಿಟ್ಟಿದೆ. ಆ ಮಾಫಿ ಸಾಕ್ಷಿ ನನ್ನ ಹೆಸರನ್ನ ಇನ್ನು ಯಾವ್ಯಾವ ರೀತಿಯಾಗಿ ಏನೇನು ಹೇಳ್ತಾರೆ ಅಂತ, ಯಾಕೆಂದ್ರೆ ಅದು ತುಂಬಾ ಕ್ರೂಷಿಯಲ್, ಸೀರಿಯಸ್ ಆಗುತ್ತೆ. ಆನ್ ಸೀರಿಯಸ್ ನೋಟ್ ಆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಹೇಳಿಕೆ ಪರಿಗಣಿಸಿದ್ರೆ ಸಂಕಷ್ಟ ಅಂತೂ ಫಿಕ್ಸ್. ಏಟು ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷ್ಯ ಸಿಕ್ಕಂತಾಗತ್ತೆ. ಅದರ ಜೊತೆ ಉಳ್ದಂತವರ ಬಗ್ಗೆನೂ ಕೂಡ ಉಳ್ದಂತವರು ತಗಲಾಕೊಳ್ತಾರೆ. ಕೊಲೆಯ ಸೂತ್ರಧಾರ ಅಂತ ಸಾಬೀತಾಗುತ್ತೆ. ಆದ್ರೆ ಆ ಮಾಫಿ ಸಾಕ್ಷಿಗಳು ಹೇಳಿದ್ದೆಲ್ಲ ನಿಜ ಅಂತ ಅಲ್ಲ. ಅವ್ರು ಹೇಳೋದೆಲ್ಲ ನಿಜ ಅಂದ್ರೆ ಟೆಕ್ನಿಕಲ್ಲು, FSL ರಿಪೋರ್ಟ್ ಎಲ್ಲವನ್ನೂ ಕೂಡ ತಾಳೆ ಹಾಕ್ತಾರೆ. ಅದು ಮ್ಯಾಚ್ ಆದ್ರೆ ಮಾತ್ರ ಓಕೆ, ಇವನು ಹೇಳ್ತಾ ಇರುವಂತದ್ರಲ್ಲಿ ಸತ್ಯಾಂಶ ಇದೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಮಾಫಿ ಸಾಕ್ಷಿ ಪ್ರದೋಷ್ಗೆ ಜೈಲಿನಲ್ಲಿ ಹೆಚ್ಚಿರುವಂತದ್ದು ಭದ್ರತೆ ಜೊತೆಗೆ ಬ್ಯಾರಕ್ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ. ಇಷ್ಟು ದಿನ ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ನಿನ್ನೆವರೆಗೂ ಪ್ರದೋಷ್ ದರ್ಶನ್ ಜೊತೆ ಇದ್ದಿದ್ದಂತ ಸೆಲ್ನಲ್ಲೇ ಇದ್ದಿದ್ದು. ದರ್ಶನ್ ಇದ್ದಿದ್ದಂತ ಸೆಲ್ಲಲ್ಲೇ ಪ್ರದೋಷ್ ಕೂಡ ಇಷ್ಟು ದಿನ ಇದ್ದಿದ್ದು. ನಿನ್ನೆ ಕಲಾಪ ಮುಗಿದ ಬಳಿಕ ಸೆಲ್ ಬದಲಾವಣೆ ಮಾಡಲಾಗಿದೆ. ಮಾಫಿ ಸಾಕ್ಷಿಯಾಗಿ ನಾನು ಹೇಳ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥವ್ರು ನಮ್ಗೇನೋ ಇವನ್ ಕಂಟಕ ಮಾಡ್ಬಿಡ್ತಾನೆ, ಇವನಿಂದ ಇನ್ನೂ ತೊಂದರೆ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಜಗಳ ಆಗ್ಬಿಡುತ್ತೆ ಅಂತ ಪ್ರದೋಷ್ ಮನವಿ ಮೇರೆಗೆ ಸೆಲ್ ಬದಲಾವಣೆ. ಆತ ಮನವಿ ಮಾಡ್ಕೊಳ್ಳಿಲ್ಲ ಅಂದಿದ್ರು. ಕೋರ್ಟ್ ಆತನನ್ನ ಬೇರೆ ಸೆಲ್ಲಿಗೆ ಹಾಕಿರೋರು. ಮಾಫಿ ಸಾಕ್ಷಿಯಾಗಿ ಹೇಳ್ತೀನಿ ಅಂತ ಹೇಳಿದಂತ ಹಿನ್ನೆಲೆ ದರ್ಶನ್ ಇರುವಂತ ಬಾರಕ್ನಲ್ಲಿರ್ಲಿಕ್ಕೆ ಆತ ಇಷ್ಟಪಟ್ಟಿಲ್ಲ. ಮಾಫಿ ಸಾಕ್ಷಿ ಕಾರಣಕ್ಕೆ ಜಗಳ ಆಗುವಂತ ಸಾಧ್ಯತೆ ಇರುತ್ತೆ. A14 ಪ್ರದೋಷ್ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಆಪ್ತರು ಮಾಫಿ ಸಾಕ್ಷಿ ಆಗಿದ್ದೆ, ಈಗ ದರ್ಶನ್ ಫುಲ್ ಸೈಲೆಂಟ್ ಅಂತೆ. ಮುಂದಿನ ಭವಿಷ್ಯ ಏನಾಗುತ್ತೋ ಅನ್ನುವಂತ ಆತಂಕ ಸಹಜವಾಗಿ ದರ್ಶನ್ಗೆ ಕಾಡ್ತಾ ಇರುವಂತದ್ದು. ನಿನ್ನೆ ಕಲಾಪದ ಬಳಿಕ ಪವಿತ್ರ ಗೌಡ ಕೂಡ ಕಣ್ಣೀರನ್ನ ಹಾಕಿದಾಳಂತೆ. ಸಹ ಕೈದಿಗಳ ಜೊತೆ ಮಾತನಾಡದೆ ಪವಿತ್ರ ಮೌನ. ಮುಂದಿನ ಜೀವನ ಮತ್ತು ಮಗಳ ಭವಿಷ್ಯದ ಬಗ್ಗೆ ಆತಂಕ ಎದುರಾಗಿದೆ. ಆದ್ರೆ ಇತ್ತೀಚಿನ ಕೆಲವೊಂದು ಕೋರ್ಟ್ನ ತೀರ್ಪುಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಕೆಲವೊಂದು ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡಿದಾಗ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲೇ ನೋಡಿದಿವಲ್ಲ, ಮಾಫಿ ಸಾಕ್ಷಿ ಆದ ನಂತರನೂ ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು, ಯಾರಿಗೆಲ್ಲ ಬೇಲ್ ಸಿಕ್ಕಿದೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಮಾಫಿ ಸಾಕ್ಷಿಯಾಗಿ ಸತ್ಯವನ್ನ ಹೇಳಲಿಕ್ಕೆ ಮುಂದಾಗ್ತಾ ಇರುವಂತ ಒಂದ್ ಕಡೆ ಪ್ರದೋಷು, ಮತ್ತೊಂದ್ ಕಡೆ ಹೊರಗಡೆ ಇರುವಂತ ವಿನಯ್, ಅದರ ಜೊತೆಗೆ ರವಿಶಂಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ, ಇದು ಯಾವ ರೀತಿಯಾಗಿ ದರ್ಶನ್ಗೆ ಇನ್ನಷ್ಟು ಟೆನ್ಷನ್ ಅನ್ನ ತಂದಿಟ್ಟಿದೆ ಅಂತ? ಪೃಥ್ವಿ, ಯಾವಾಗ ಇವರು ಮಾಫಿ ಸಾಕ್ಷಿಯಾಗಿ ಆಗ್ತೀವಿ ಅಂತೇಳಿ ಅರ್ಜಿ ಹಾಕಿದ್ರು ಆಗಿನಿಂದಲೇ ದರ್ಶನ್ಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಇತ್ತೀಚಿನ ಒಂದಷ್ಟು ಪ್ರಕರಣಗಳನ್ನು ನೋಡೋದಾಗಿರ್ಬೋದು, ಜೊತೆಗೆ ಟ್ರಯಲ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ನಡೀತಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ಈ ಒಂದು ಪ್ರಮುಖ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಶುರುವಿನಿಂದಲೂ ಕೂಡ, ತನಿಖೆ ಶುರುವಾದಾಗಿಂದಲೂ ಕೂಡ ಇಲ್ಲಿ ಪ್ರಾಸಿಕ್ಯೂಷನ್ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಒಂದು ಕೇಸ್ನಲ್ಲಿ ಮಹತ್ವದ ದಾಖಲೆಗಳನ್ನು, ಅಂದರೆ ಈ ಮುಂಚೆ ಯಾವೆಲ್ಲ ಪ್ರಕರಣಗಳಿತ್ತು ಅದಕ್ಕೂ ಮೀರಿ ಒಂದು ಚಾರ್ಜ್ ಶೀಟನ್ನು ವಿಶೇಷವಾಗಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಕೇಸ್ನಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳನ್ನು ಪ್ರಸ್ತಾಪ ಮಾಡಿತ್ತು. ಅಂದರೆ ಇಷ್ಟೆಲ್ಲ ಎವಿಡೆನ್ಸ್ಗಳಿದ್ದಾವೆ, ಡಿಜಿಟಲ್ ಎವಿಡೆನ್ಸ್ಗಳಿದ್ದಾವೆ, ಬಯೋಲಾಜಿಕಲ್ ಎವಿಡೆನ್ಸ್ಗಳಿದ್ದಾವೆ ಅಂತ ಹೇಳಿ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಈ ಒಂದು ಕೇಸನ್ನು ಪ್ರೂವ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಸಾಕಷ್ಟು ಹೋರಾಟ ಮಾಡ್ತಿತ್ತು. ಇನ್ನೂ ಕೂಡ ಪ್ರಮುಖ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಆರೋಪಿಗಳೇ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ನಾವು ಇದರಲ್ಲಿ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ನಮ್ಮನ್ನು ಕ್ಷಮಿಸಿ ಸತ್ಯಾಂಶವನ್ನು ಹೇಳೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಒಪ್ಕೊಂಡು ಮುಂದೆ ಬಂದಿದ್ದಾರೆ. ಬೇರೆ ಯಾರು
ಯಾರೂ ಅಲ್ಲ, ದರ್ಶನ್ ಆಪ್ತರ ಜೊತೆಗೆ ಆ ಒಂದು ಘಟನೆಯ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿಯೇ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂಥವ್ರು, ಮತ್ತೆ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಂಥವ್ರು, ಮತ್ತೆ ಸಾಕ್ಷ್ಯನಾಶದಲ್ಲಿ ಭಾಗಿಯಾಗಿದ್ದಂಥವ್ರು, ಮತ್ತೆ ಈ ಇಬ್ಬರು ಆರೋಪಿಗಳು ಕೂಡ ಪ್ರದೋಷ್ ಮತ್ತೆ ವಿನಯ್ ಏನಿದ್ದಾರೆ ಇಬ್ಬರು ಕೂಡ ದರ್ಶನ್ಗೆ ನೇರ ಕಾಂಟ್ಯಾಕ್ಟ್ ಇದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಇವರು ಆರೋಪಿಗಳಿಗೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹತ್ಯೆ ನಡೆಯುವಂಥ ಸಂದರ್ಭದಲ್ಲಿ ಜೊತೆಗೆ ಕಾನ್ಸ್ಪಿರಸಿ ಅಂದರೆ ಹತ್ಯೆಗೂ ಮುನ್ನ ಏನೆಲ್ಲ ಪ್ಲಾನ್ ನಡೆದಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳು ಕೂಡ ಭಾಗಿಯಾಗಿದ್ರು ಅನ್ನುವಂಥ ಆರೋಪ ಇದೆ. ಮತ್ತೆ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳಾಗಿರ್ಬೋದು ಹಲ್ಲೆ ಮಾಡಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಆರೋಪಿಗಳು, ಈ ಇಬ್ಬರು ಆರೋಪಿಗಳು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿದ್ದರು. ಜೊತೆಗೆ ನಂತರದ ಸಂದರ್ಭದಲ್ಲಿ ಸಾಕ್ಷ್ಯನಾಶ ಮಾಡೋದಕ್ಕೆ ಅಂದರೆ ಬಾಡಿ ಡಿಸ್ಪೋಸಲ್ ಪಾರ್ಟ್ ಆಗಿರ್ಬೋದು, ಮತ್ತೆ ಅದನ್ನು ಸಾಗಾಟ ಮಾಡುವಂಥದ್ದಾಗಿರ್ಬೋದು, ಆರೋಪಿಗಳನ್ನು ಸರೆಂಡರ್ ಮಾಡುವಂಥ ವಿಚಾರ ಆಗಿರ್ಬೋದು, ಸಾಕ್ಷ್ಯನಾಶ ಅಂದರೆ CCTV ಫುಟೇಜ್ಗಳಾಗಿರ್ಬೋದು, ಒಂದಷ್ಟು ಫೋಟೋಗಳಾಗಿರ್ಬೋದು, ಅವುಗಳನ್ನು ಡಿಲೀಟ್ ಮಾಡಿಸುವಂಥ ವಿಚಾರದಲ್ಲಾಗಿರ್ಬೋದು, ಇದೆಲ್ಲರದ್ದು ಕೂಡ ವಿನಯ್ ಮತ್ತೆ ಪ್ರದೋಷ್ ಅವರ ಕೈವಾಡ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಸಾಕ್ಷ್ಯಗಳು, ಇಬ್ಬರ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದೆಲ್ಲವೂ ಕೂಡ ದರ್ಶನ್ಗೆ ವ್ಯತಿರಿಕ್ತವಾಗಿರುತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ಅದನ್ನ ಪ್ರೂವ್ ಮಾಡುವಂತ ಕೆಲಸವನ್ನ ಮಾಡೋದು ಅದೊಂದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಆದ್ರೆ ಈ ಇಬ್ಬರು ಆರೋಪಿಗಳು ಸತ್ಯಾಂಶವನ್ನ ನಾವು ಬಿಚ್ಚಿಡ್ತೇವೆ, ಏನಾಗಿದೆ ಎಲ್ಲವನ್ನೂ ಕೂಡ ನಾವು ಹೇಳ್ತೇವೆ, ಜೊತೆಗೆ ನಮ್ಮ ಮೇಲಿರುವಂತ ಆರೋಪಗಳನ್ನ ಕ್ಷಮಾಪಣೆ ನೀಡಿ ಅಂತೇಳಿ ತಾವೇ ಸ್ವತಃ ಒಪ್ಪಿಕೊಂಡಿರೋದ್ರಿಂದ ಇಲ್ಲಿ ಪ್ರಾಸಿಕ್ಯೂಷನ್ ಮತ್ತೆ ಸಾಕಷ್ಟು ಬಲವಾಗುತ್ತೆ. ಮತ್ತೆ ಅದನ್ನ ಪ್ರೂವ್ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್ಲಿ ಕೋರ್ಟ್ ಮುಂದೆ ಆರೋಪಿಗಳು ಅಂದ್ರೆ ಮಾಫಿ ಸಾಕ್ಷಿ ಆಗಿರುವಂತಹ ಆರೋಪಿಗಳು ಏನೆಲ್ಲ ಹೇಳಿಕೆ ನೀಡ್ತಾರೆ, ಈಗ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರಗಳು ಮತ್ತೆ ತನಿಖೆ ವೇಳೆ ಗೊತ್ತಾಗಿರುವಂತಹ ಅಂದ್ರೆ ಎವಿಡೆನ್ಸ್ಗಳು ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಈಗಾಗಲೇ ಏನು ಕಲೆಕ್ಟ್ ಆಗಿದ್ದಾವೆ ಅದಕ್ಕೆ ಪೂರಕವಾಗಿ ಮಾಫಿ ಸಾಕ್ಷಿ ನುಡಿತಿರುವಂತಹ ಆರೋಪಿಗಳಾಗಿರುವಂತಹ ಪ್ರದೋಷ್ ಮತ್ತೆ ವಿನಯ್ ಏನಾದರೂ ಅದಕ್ಕೆ ಪೂರಕವಾಗಿ ಹೇಳಿಕೆ ನೀಡಿದ್ರೆ ಖಂಡಿತ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬರೀ ದರ್ಶನ್ ಅಲ್ಲ, ಇಲ್ಲಿ ಪವಿತ್ರ ಗೌಡ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳಿಗೂ ಕೂಡ ಇದು ಮುಂದಿನ ಹಂತದಲ್ಲಿ ಅದೆಲ್ಲ ಪ್ರೂವ್ ಆದರೆ ಇಲ್ಲಿ ಶಿಕ್ಷೆ ಪ್ರಕಟ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕಳೆದ ಇತ್ತೀಚಿನ ದಿನಗಳಲ್ಲೇ ಆಗಿದ್ದ ಮತ್ತೊಂದು ಪ್ರಕರಣ ಅಂದ್ರೆ ನೀವು ಆಗಾಗಲೇ ಎಕ್ಸಾಂಪಲ್ ಕೊಡ್ತಿದ್ರೆ ಅಂದ್ರೆ ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲೂ ಕೂಡ ಆ ಒಂದು ಪ್ರಕರಣದ ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ A1 ಆಗಿದ್ದಂತ ಬಸವರಾಜ್ ಮುತ್ತಗಿ ಕೂಡ ಆತ ಪ್ರಮುಖ ಆರೋಪಿಯಾಗಿರ್ತಾನೆ. ಆದ್ರೆ ಆತ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತೇಳಿ ಇರುವಂತ ವಿಚಾರಗಳನ್ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿರ್ತಾನೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಇಬ್ಬರು ಮಾಫಿ ಸಾಕ್ಷಿಗಳು ಹೇಳುವಂತಹ ಒಂದು ಹೇಳಿಕೆ, ಅವರು ನೀಡುವಂತಹ ಒಂದಷ್ಟು ವಿಚಾರಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಮಹತ್ವ ಪಡೆದುಕೊಳ್ಳುತ್ತೆ. ಇಲ್ಲಿ ಡಿಫೆನ್ಸ್ ವೀಕ್ ಆಗ್ತಿದೆ, ಈಗಾಗಲೇ ವೀಕ್ ಆಗಿದೆ. ದರ್ಶನ್ ಈ ಒಂದು ವಿಚಾರಗಳನ್ನ, ಈ ಒಂದು ಬೆಳವಣಿಗೆಯನ್ನ ನೋಡಿ ದರ್ಶನ್ ಕೂಡ ಮೆಂಟಲಿ ಈಗ ಡಿಸ್ಟರ್ಬ್ ಆಗಿದ್ದಾರೆ. ಜೊತೆಗಿದ್ದಂಥವರೇ, ಯಾಕಂದ್ರೆ ಇಬ್ಬರು ಕೂಡ ಪ್ರದೋಷ್ ಮತ್ತೆ ವಿನಯ್ ಸಾಕಷ್ಟು ವರ್ಷಗಳಿಂದ 16 ವರ್ಷಗಳಿಂದ ದರ್ಶನ್ ಜೊತೆಯಲ್ಲೇ ಇದ್ರು, ಒಟ್ಟಿಗೆ ಬೆಳೆದಿದ್ರು, ಈ ಒಂದು ಕೃತ್ಯದಲ್ಲೂ ಜೊತೆಗೆ ಭಾಗಿಯಾಗಿದ್ರು, ಎಲ್ಲವನ್ನೂ ಕೂಡ ನೋಡಿದರೆ ಅವರು ಒಂದು ಕಡೆ ನಂಬಿಕೆ ದ್ರೋಹ ಮಾಡಿದ್ರು ಅನ್ನುವಂಥದ್ದಾದ್ರೆ ಮತ್ತೆ ಇಲ್ಲಿ ಡಿಫೆನ್ಸ್ ವೀಕ್ ಆಗ್ತಿದೆ, ಮತ್ತೆ ಸಾಕ್ಷ್ಯಗಳೆಲ್ಲವೂ ಕೂಡ ದರ್ಶನ್ ವಿರುದ್ಧವಾಗಿದ್ದಾವೆ. ಹೀಗಾಗಿ ಮುಂದಿನ ಹಂತದಲ್ಲಿ ತಮಗೆ ಸಾಕಷ್ಟು ದೊಡ್ಡ ಸಂಕಷ್ಟ ಆಗ್ಬೋದು, ಮತ್ತೆ ಮುಂದೆ 2027ರಲ್ಲಿ ಬೇಲ್ಗೂ ಕೂಡ ಇದು ಕಂಟಕ ಆಗ್ಬೋದು ಅನ್ನುವಂತ ಯೋಚನೆಯಲ್ಲಿ ಸದ್ಯ ದರ್ಶನ್ ಇದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.